ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕಿಚನಲ್ಲಿದ್ದೀನಿ. ಇವತ್ತು ಮೊಟ್ಟೆದು ಒಂದು ರೆಸಿಪಿ ಹೇಳಿಕೊಡ್ತೀನಿ, ಎಗ್ಗಿದು ರೆಸಿಪಿ. ಅಂದರೆ ಎಗ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಎಂಜಾಯ್ ಮಾಡಿ. ಮೊಟ್ಟೆ ಗ್ರೇವಿ ಮಾಡೋದಕ್ಕೆ ಇಷ್ಟು ಐಟಮ್ ಬೇಕು. ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5-6 ಗೋಡಂಬಿ, ಒಂದು ಅರ್ಧ ಟೊಮೆಟೊ, ಮತ್ತು ಒಂದು ಅರ್ಧ ಕೊಬ್ಬರಿ ಸಣ್ಣಗೆ ಚಿಟ್ಟಿದ್ದೀನಿ, ಒಂದು ಕಪ್ಪು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಇಲ್ಲಿ ಒಂದು 5 ಮೊಟ್ಟೆನ ಬಾಯ್ಲ್ಡ್ ಮಾಡಿಟ್ಟಿದೆ, ಚೆನ್ನಾಗಿ ಫ್ರೈ ಮಾಡೋಣ. ನೆಕ್ಸ್ಟು ಒಂದು 4 ಹಸಿಮೆಣಸಿನಕಾಯಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಫ್ರೈ ಆಗಬೇಕದು. ಸ್ವಲ್ಪ ಹುರಿದಿದೆ, ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ. ಒಂದು ಅರ್ಧ ಸ್ವಲ್ಪ ಹಸಿ ಇದ್ರೂ ತೊಂದರೆ ಇಲ್ಲ. ಮತ್ತು ಮಸಾಲೆನ ಎಲ್ಲ ರುಬ್ಬಿಟ್ಟು ಆದ ನಂತರ ಮಾಡೋವಾಗ ನೆಕ್ಸ್ಟ್ ಒಗ್ಗರಣೆ, ಇನ್ನೊಂದ್ಸಲ ಒಗ್ಗರಣೆ ಕೊಡಬೇಕು. ಆವಾಗ ಇನ್ನೊಂದ್ಸಲ ಚೆನ್ನಾಗಿ ಹಸಿ ವಾಸನೆ ಹೋಗೋದು ಫ್ರೈ ಮಾಡೋಕ್ಕೆ ಬರುತ್ತೆ. ಸದ್ಯಕ್ಕೆ ಈಗ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ತೆಂಗಿನ ಕೊಬ್ಬರಿ ಹಾಕಿದ್ದೀನಿ. ನೆಕ್ಸ್ಟ್ ಇದೊಂದು ಇಷ್ಟು ಗೋಡಂಬಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊಟ್ಟೆದು ಗ್ರೇವಿ ಸಖತ್ತಾಗಿರುತ್ತೆ. ಗ್ರೀನ್ ಟೈಪ್ ಮಾಡೋದು ನಾನು, ರೆಡ್ ಕಲರ್ ಆಗಿ ಮಾಡೋಣ, ಗ್ರೀನ್ ಕಲರ್ ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಥರ ಒಂದು ಸತಿ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಫ್ರೈ ಆಗಿದೆ. ಒಂದು ಅರ್ಧ ಟೊಮೆಟೊ ಇಟ್ಟಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಹುರಿದಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಆವಾಗಲೇ ಕೊತ್ತಂಬರಿ ತೋರಿಸಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಹುರಿದೆ ಮಿಕ್ಸಿಗೆ ಹಾಕಿದ್ದೀನಿ, ಚೆನ್ನಾಗಿ ರುಬ್ಬಿದ್ದೀನಿ. ಅದಾದ ನಂತರ ಬಾಣಲೆಯಲ್ಲಿ ಎಣ್ಣೆ ಇದೆ, ಅದಕ್ಕೆ ಇನ್ನೊಂಚೂರು ಹಾಕೋಣ, ಕಮ್ಮಿ ಆಗುತ್ತೆ ಗ್ರೇವಿಗೆ, ಸಾಕು. ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕ್ತಾಯಿದ್ದೀನಿ. ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದಾದ ನಂತರ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಸ್ಲೋ ಇಡಿ, ಸ್ವಲ್ಪ ಗ್ಯಾಸ್ ಸ್ಟವ್ ಉರಿನ ಸ್ವಲ್ಪ ಕಮ್ಮಿ ಮಾಡಿ ಫ್ರೈ ಮಾಡಿ ಚೆನ್ನಾಗಿ. ಸ್ವಲ್ಪ ಗ್ಯಾಸ್ ಉರಿ ಕಮ್ಮಿ ಇಟ್ಟರೆ ಚೆನ್ನಾಗಿ ತಳ ಹಿಡಿಯೋದಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗುತ್ತೆ. ಅಂದರೆ ರಿಟರ್ನ್ ಎಣ್ಣೆ ಬಿಡಬೇಕು. ಎಣ್ಣೆ ಹಾಕಿರೋದು ಚೆನ್ನಾಗಿ ಎಣ್ಣೆ ಬಿಡೋ ಹಾಗೆ ಫ್ರೈ ಮಾಡ್ತಾ ಇರೋಣ. ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ ಒಂದು ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಬೇಕಂತೇನಿಲ್ಲ ಫ್ರೆಂಡ್ಸ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಖಾರ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಿರ್ಬೋದು. ಸ್ವಲ್ಪ ಎಣ್ಣೆನೂ ಬಿಟ್ಟಿದೆ ಸೈಡಲ್ಲಿ. ಈ ಥರ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಅದು ಅಂದರೆ ಚೆನ್ನಾಗಿ ಆಗುತ್ತೆ. ಈ ಥರ ಆಗಬೇಕು, ಎಣ್ಣೆ ಬಿಡಬೇಕು ಅದು ಚೆನ್ನಾಗಿ. ಅದು ರುಬ್ಬಿರೋದು ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ. ಎಷ್ಟು ಬೇಕೋ ಅಷ್ಟು ಸಾಕು. ಇವಾಗ ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಒಂಚೂರು ಕುದಿಯೋಕ್ಕೆ ಬಿಡೋಣ. ಬಾಯಿ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್.
5 ಮೊಟ್ಟೆನ ಈ ಥರ ಒಂದು ಮೊಟ್ಟೆಯಲ್ಲಿ 2 ಭಾಗ ಮಾಡಿ ಅದನ್ನು 4 ಭಾಗ ಮಾಡಿದ್ದೀನಿ. ಈ ಥರ ನಿಮಗೆ 2 ಭಾಗ ಬೇಕಾದರೂ ಮಾಡ್ಕೋಬೋದು. ಈ ಥರ ಎಣ್ಣೆ ಬರೋ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಇದನ್ನು ಅದಕ್ಕೆ ಹಾಕೊಳ್ಳೋಣ. ಮೊಟ್ಟೆನ ಅದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಹಾಕಿದರೆ ಸಾಕು, ತುಂಬ ಏನು ಬೇಡ. ನನಗೆ ಹೀಗೆ ಬೇಕು ಫ್ರೆಂಡ್ಸು. ಮೊಟ್ಟೆ ಈ ಥರನೇ ಸ್ಲೈಸ್ ಆಗಿ ಕಟ್ ಮಾಡಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಹೇಗಿದೆ, ಗರಿ ಗರಿಯಾಗಿದೆ. ನೋಡಿ ಫ್ರೆಂಡ್, ಇಷ್ಟೇ ಎಗ್ ರೆಸಿಪಿ. ಮೊಟ್ಟೆ ಗ್ರೇವಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು